ನಾಡು. ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಯ ಕೊಳಗಲ್ನ ಸಂತ ಎರಿತಾತನವರ ಶಿಷ್ಯ ಎರೆಪ್ಪ ತಾತನವರ ಪತ್ನಿ ಗುರುವಾರ ಮೃತಪಟ್ಟಿದ್ದು, ಅವರ ಸಮಾಧಿ ಮಾಡುವ ವಿಚಾರವಾಗಿ ಗ್ರಾಮದಲ್ಲಿ ವಿವಾದ ಉಂಟಾಗಿದೆ. ಕೊಳಗಲ್ನಲ್ಲಿ ಮೀಸಲು ಪೊಲೀಸ್ ಪಡೆಗಳನ್ನು ನಿಯೋಜಿಸಿ ಬಂದೋಬಸ್ತ್ ಮಾಡಲಾಗಿದೆ. ರತ್ನಮ್ಮವ್ವ 80 ವರ್ಷದ ಮೃತರು. ಬಳ್ಳಾರಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಹಲವು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ರತ್ನಮ್ಮವ್ವ ಮೂತ್ರಪಿಂಡ ಮತ್ತು ಯಕೃತ್ನ ಸಮಸ್ಯೆಯಿಂದ ಗುರುವಾರ ಮೃತಪಟ್ಟರು. ಅವರು ಆಸ್ಪತ್ರೆಗೆ ದಾಖಲಾದ ದಿನದಿಂದ ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಲ್ಪಿತ ಸುದ್ದಿಗಳು ಗ್ರಾಮದಲ್ಲಿ ಹರಿದಾಡುತ್ತಿದ್ದವು. ಸಮಾಧಿ ಮಾಡುವುದಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದಿದ್ದವು. ಗ್ರಾಮದಲ್ಲಿ ಪ್ರಕ್ಷುಬ್ಧತೆ ಮನೆ ಮಾಡಿತ್ತು. ಅವರ ಸಾವಿನೊಂದಿಗೆ ಈಗ ವಿವಾದ ಮತ್ತೊಂದು ಹಂತಕ್ಕೆ ತಲುಪಿದೆ. ಅಲ್ಲಿಗೂ ಬಂದೆ, ಊರಿಗೂ ಬಂದಿದ್ದೀನಿ. ಆ ತಾಯಿಗೆ ನಾವು ಕೈ ಮುಗಿತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಒಂದು ಪಾರ್ಟು ಎಮೋಷನ್ಸ್, ಅವ್ರದ್ದು ಡೆತ್ ಆಗಿರೋ ಬಗ್ಗೆ ನಮಗೂ ಬೇಸರ ಇದೆ, ಇಲಾಖೆಗೂ ಬೇಸರ ಇದೆ. ಇನ್ನೊಂದು ಪಾರ್ಟ್ ಏನಿದೆ, ಕೋರ್ಟಲ್ಲಿದೆ. ಇದೇನಿದೆ ಪ್ರಾಪರ್ಟಿ ಕಂಪ್ಲೀಟ್ಲಿ ಕೋರ್ಟಲ್ಲಿದೆ, ಅದು ಕರೆಕ್ಟ್. ವಾಟ್ ಈಸ್ ದೇರ್ ಇನ್ ಶೆಡ್ಯೂಲ್ ಯು ಆಲ್ಸೋ ನೋ. ಶೆಡ್ಯೂಲ್ ಅಲ್ಲಿ ಏನಿದೆ, ಈಗ ನಾನು ನ್ಯೂಟ್ರಲ್, ನಾನೇನು ನಿಮ್ಮ ಪರನೂ ಮಾತಾಡ್ತಾ ಇಲ್ಲ, ನಿಮ್ಮ ಪರನೂ ಮಾತಾಡ್ತಾ ಇಲ್ಲ. ಒಂದು ಸ್ವಲ್ಪ ಅದು ಎಲ್ಲ ನಿಲ್ಲಿಸ್ಬಿಡ್ತೀರಿ. 2013 ಜಡಪ್ರತಾರೆ ಆ ಮಠದ್ದು ಒಂದು ಇದಿದ್ರು. ಮುಂಚೆ ಮೂಲ ಮಠ ಕೂಡ ಅವ್ರದ್ದೇ ಇದೆ. ಅವರ ಸಂಬಂಧಪಟ್ಟ ಆಸ್ತಿ ಕೂಡ ಅವ್ರದ್ದೇ ಇರೋದ್ರಿಂದ ಅದೆಲ್ಲ ಕೂಡ ಮುಂಚೆ ಯಾವುದೂ ಇದ್ದಿಲ್ಲ. ಈಗೇನಾಗಿದೆ, ಅದು ಒಂದು ಕಂಪ್ಲೀಟ್ ಆಗಿ ಒಟ್ಟಿಗಿರೋದ್ರಿಂದ ಒಂದು ಏನು ಮಾನವೀಯ ದೃಷ್ಟಿಯಾಗ ಅವ್ರನ್ನ ಅಲ್ಲೇ ಸಮಾಧಿ ಮಾಡೋಕ್ಕೆ ಅವಕಾಶ ಮಾಡಬೇಕು ಅಂತ ನಮಗೆ ಕೂಡ ಒತ್ತಾಯ ಇರ್ತದೆ. ಹಾಗೂ ಎಲ್ಲರೂ ಒಟ್ಟಿಗಿರೋದ್ರಿಂದ ಯಾರು ಕೂಡ ಮಾತಾಡೋಕ್ಕೆ ಅವಕಾಶ ಇರಲ್ಲ ಇದ್ರ ಬಗ್ಗೆ. ಅದ್ರ ಮಾನವೀಯ ದೃಷ್ಟಿ ಜೊತೆಗೆ ಅವರು ಒಂದು ಸಾಧ್ವಿದಾರ, ಮೊದಲೇ ಮುಂಚೆಯಿಂದ ಮಠಕ್ಕಾಗಿ ದುಡಿದಿದ್ದಾರೆ ಅವ್ರ ವಂಶ ಎಲ್ಲ. ಹಾಗಾಗಿ ಅಲ್ಲಿ ಮಾಡಿದ್ರು ಅನುಕೂಲ ಆಗ್ಬೋದು ಅಂತೇಳಿ ನಮ್ಮ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.